ಹಲವಾರು ಸಮುದಾಯದವರು ರಾಜ್ಯದಲ್ಲಿ ಮೀಸಲಾತಿಗೋಸ್ಕರ ಈಗ ಪಟ್ಟು ಹಿಡಿದಿದ್ದಾರೆ. ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ದಾವೆ, ಅಹೋರಾತ್ರಿ ಧರಣಿ ಕೂಡ ನಡೆದಿದ್ದಾವೆ. ಈಗ ರಾಜ್ಯದಲ್ಲಿ ಮುಗಿಯದ ಒಳ ಮೀಸಲಾತಿ ಗೊಂದಲ. ಒಂದು ಕಡೆ ಮೀಸಲಾತಿ, ಒಳ ಮೀಸಲಾತಿ ಎರಡೂ ಸಾಕಷ್ಟು ಈಗ ದೊಡ್ಡ ಟೆನ್ಷನ್ ಆಗ್ತಾ ಇದೆ ಸರ್ಕಾರಕ್ಕೆ. ನಾಳೆಯಿಂದ ದತ್ತಾಂಶ ಸಂಗ್ರಹಕ್ಕೆ ಮನೆ ಮನೆ ಸಮೀಕ್ಷೆಗೆ ಈಗ ಸರ್ಕಾರ ಮುಂದಾಗಿದೆ. ಮೇ 17ರವರೆಗೂ ಒಳ ಮೀಸಲಾತಿ ದತ್ತಾಂಶ ಸಂಗ್ರಹ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಈಗ ಸರ್ವೆಯನ್ನು ಕೈಗೆತ್ತಿಕೊಂಡಿದೆ. ಮೇ 19ರಿಂದ 27ರವರೆಗೆ ಪಂಚಾಯತ್ ಮಟ್ಟದಲ್ಲಿ ಸಮೀಕ್ಷೆಯನ್ನು ಮಾಡ್ತಾರೆ. ಮನೆ ಮನೆಗೆ ಹೋಗಿ ದತ್ತಾಂಶ ಸಂಗ್ರಹಕ್ಕೆ ಒಟ್ಟು 59,000 ಶಿಕ್ಷಕರ ನೇಮಕ ಮಾಡಿದೆ. ರಾಜ್ಯದಲ್ಲಿ ನಿಜಕ್ಕೂ ಮೀಸಲಾತಿ ಮತ್ತು ಒಳ ಮೀಸಲಾತಿ ಈ ಎರಡೂ ದೊಡ್ಡ ಮಟ್ಟದಲ್ಲಿ ಗೊಂದಲ ಆಗ್ತಾ ಇದೆ. ಹಾಗಾಗಿನೇ ನಾಳೆಯಿಂದ ದತ್ತಾಂಶ ಸಂಗ್ರಹಕ್ಕೆ ಮನೆ ಮನೆ ಸಮೀಕ್ಷೆಗೆ ಈಗ ಸರ್ಕಾರ ಮುಂದಾಗಿದೆ. ಮೇ 17ನೇ ತಾರೀಕುವರೆಗೂ ಒಳ ಮೀಸಲಾತಿ ದತ್ತಾಂಶ ಸಂಗ್ರಹ. ಯಾರೆಲ್ಲ ಒಳ ಮೀಸಲಾತಿಗೆ ಅರ್ಹರು? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಈ ಒಂದು ಸರ್ವೆ ಇದೆ. ಮೇ 19ನೇ ತಾರೀಕಿಂದ 27ನೇ ತಾರೀಕುವರೆಗೂ ಪಂಚಾಯತ್ ಮಟ್ಟದಲ್ಲಿ ಸಮೀಕ್ಷೆಯನ್ನು ಮಾಡ್ತಾರೆ. ಆಲ್ರೆಡಿ 59,000 ಶಿಕ್ಷಕರ ನೇಮಕ ಮಾಡಿದ್ದಾರೆ ದತ್ತಾಂಶ ಸಂಗ್ರಹಕ್ಕೆ. ಬಹಳ ವರ್ಷಗಳಿಂದ ಹಲವಾರು ಸಮುದಾಯದವರು ಮೀಸಲಾತಿಗೋಸ್ಕರ ಸರ್ಕಾರದ ಮುಂದೆ ಅಳಲನ್ನು ತೋಡ್ಕೊಳ್ತಾ ಇದ್ರು, ಹೋರಾಟಗಳನ್ನು ಮಾಡ್ತಾ ಇದ್ರು. ಅದ್ರ ಜೊತೆಗೆ ಈಗ ಒಳ ಮೀಸಲಾತಿನೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಟೆನ್ಷನ್ ಆಗ್ತಾ ಇದೆ. ಈ ಹಿಂದೆ ಪಂಚಮಸಾಲಿ ಸಮುದಾಯದವರು ಕೂಡ ನಮಗೆ 2A ಮೀಸಲಾತಿ ಕೊಡಿ ಅಂತ ಈ ಹಿಂದಿನ BJP ಸರ್ಕಾರ ಇದ್ದಾಗಲೂ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡಿದರು. ಬಹು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಒಳ ಮೀಸಲಾತಿದು ಕೂಡ ಸಾಕಷ್ಟು ಟೆನ್ಷನ್ ಆಗ್ತಾ ಇದ್ದಾವೆ. ಒಟ್ಟು ಎಷ್ಟು ಜಾತಿಗಳಿದ್ದಾವೆ, ಯಾವ್ಯಾವ ಜಾತಿಗೆ ಎಷ್ಟು ಮೀಸಲಾತಿ ಕೊಡಬೇಕು, ಮತ್ತು ಇಲ್ಲಿ ನಿಜಕ್ಕೂ ಮೀಸಲಾತಿಗೆ ಅರ್ಹರು ಯಾರು, ಯಾವ ಸಮುದಾಯದವರು ಮೀಸಲಾತಿಗೆ ಅರ್ಹರು, ಯಾರು ಅರ್ಹರಲ್ಲ, ಇದನ್ನು ಕೂಡ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಈ ಮೀಸಲಾತಿ ಸಂಬಂಧನೇ ಹಲವಾರು ಚರ್ಚೆಗಳಾಗಿದ್ದಾವೆ. ಸದನದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ದಾವೆ, ಪರ ವಿರೋಧ ಚರ್ಚೆ ಆಗ್ತಾನೇ ಇದ್ದಾವೆ. ಆದರೆ ಅದಕ್ಕೊಂದು ಪುನಃ ಇಡುವಂತಹ ಸಂದರ್ಭ ಇನ್ನೂ ಕೂಡ ಬಂದಿಲ್ಲ. ಆಲ್ರೆಡಿ ಈಗ SC ಮತ್ತು ST ಸಮುದಾಯದವರಿಗೆ ಈಗ ಮೀಸಲಾತಿ ಆಲ್ರೆಡಿ ಈಗ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಕ್ಕಲಿಗರು ಕೂಡ ನಮಗೂ ಮೀಸಲಾತಿ ಕೊಡಿ, ಪಂಚಮಸಾಲಿ ನಮಗೂ ಮೀಸಲಾತಿ ಕೊಡಿ. ಪಂಚಮಸಾಲಿ ಸಮುದಾಯದವರು ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟಗಳು ನಡೀತು. 2A ಮೀಸಲಾತಿಗೋಸ್ಕರ ಅವರು ಹೋರಾಟಗಳನ್ನು ಮಾಡ್ತಾನೆ ಬರ್ತಾಯಿದ್ರು. ಅಂದರೆ ಅವರನ್ನು ಸ್ವಲ್ಪ ಮನವೊಲಿಸುವಂತಹ ನಿಟ್ಟಿನಲ್ಲಿ ಬೊಮ್ಮಾಯಿ CM ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಒಳ ಮೀಸಲಾತಿ ಕೊಟ್ಟು ಅವ್ರನ್ನ ತೃಪ್ತಿಪಡಿಸುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಿತ್ತು ಈ ಹಿಂದಿನ BJP ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ. ಆದರೆ ಅದಕ್ಕೆ ಅವರು ತೃಪ್ತಿ ಪಟ್ಕೊಂಡಿಲ್ಲ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನ ಒಂದು ಆರ್ಡರ್ ಇದೆ, ಮೀಸಲಾತಿ 50%ಗಿಂತ ಜಾಸ್ತಿ ಆಗಬಾರ್ದು ಅಂತ. ಕೆಲವೊಂದು ರಾಜ್ಯದಲ್ಲಿ ಭಿನ್ನವಾಗಿದ್ದಾವೆ. ಕೆಲವೊಂದು ರಾಜ್ಯದಲ್ಲಿ 50%ಗಿಂತ ಒಳಗಡೆ ಮೀಸಲಾತಿ ಕೊಟ್ಟಿದ್ದಾರೆ. 50% ಮೀರಿದಂತಹ ಮೀಸಲಾತಿಗಳನ್ನು ನಮ್ಮ ನೆರೆಯ ರಾಜ್ಯಗಳಲ್ಲೇ ಅದನ್ನು ನಾವು ಕಾಣ್ಬೋದು. ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಸರ್ಕಾರಕ್ಕೆ ಟೆನ್ಷನ್ ಆಗ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರಿಗೆ ಸವಾಲಾಗಿರುವಂಥದ್ದು ಅಂದರೆ ಈಗ ರಾಜ್ಯದಲ್ಲಿ ಮೀಸಲಾತಿಯ ಒಂದು ಗೊಂದಲ. ಇಷ್ಟು ದಿವಸ ಜಾತಿ ಗಣತಿ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ಜಾತಿ ಜನಗಣತಿನೇ ಈಗ ಕೇಂದ್ರ ಸರ್ಕಾರ ನಾವೇ ಮಾಡ್ತೀವಿ ಅಂತ ಹೇಳಿದರು. ಯಾವ ರಾಜ್ಯದವರು ಕೂಡ ಮಾಡಬಾರ್ದು ಅಂತ. ಮತ್ತು ಒಂದು ನಿಯಮ ಇದೆ, ಈಗ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಕೇಂದ್ರ ಸರ್ಕಾರವೇ ಮಾಡಬೇಕು ಅನ್ನುವಂತಹ ಒಂದು ನಿಯಮ ಇದೆ. ಆ ನಿಯಮದ ಅನುಸಾರವಾಗಿ ಈಗೇನು ಕರ್ನಾಟಕ ಸೇರಿದಂತೆ ತೆಲಂಗಾಣ ಮತ್ತು ಬಿಹಾರದಲ್ಲಿ ಆಲ್ರೆಡಿ ಏನು ಸಮೀಕ್ಷೆಯನ್ನು ಮಾಡಿದಾರಲ್ವಾ, ಆ ಸಮೀಕ್ಷೆಯ ವರದಿಯನ್ನೂ ಕೂಡ ಈಗ ಮಂಡನೆಯನ್ನು ಮಾಡಿದ್ದಾರೆ. ಆದರೆ ವರದಿ ಜಾರಿಯಾಗಿಲ್ಲ. ಆ ವರದಿ ನಾವು ಜಾರಿಯಾಗೋದಕ್ಕೆ ಬಿಡೋಲ್ಲ, ನಾವೇ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಮೊನ್ನೆ ಒಂದು ಅಚ್ಚರಿಯ ಬೆಳವಣಿಗೆಯಂತೆ ಒಂದು ಸಂದೇಶವನ್ನು ಕೊಡ್ತು ಎಲ್ಲ ರಾಜ್ಯದವರಿಗೂ ಕೂಡ. ಹಾಗಾಗಿ ಒಂದು ಕಡೆ ಜಾತಿ ಜನಗಣತಿಗೆ ಸಮೀಕ್ಷೆ ಒಂದು ಕಡೆ ಆಗ್ತಾ ಇದೆ. ಈಗ ಸಾಕಷ್ಟು ಗೊಂದಲ ಆಗ್ತಾ ಇರುವಂಥದ್ದು ಅಂದರೆ ಈಗ ಒಳ ಮೀಸಲಾತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ಕೊಡ್ತಾ ಹೋಗ್ತಾರೆ. ಹನುಮಂತ್ ದುರ್ಗದ್, ಸರ್ಕಾರಕ್ಕೆ ನಿಜಕ್ಕೂ ಸವಾಲಾಗಿರುವಂಥದ್ದು ಮೀಸಲಾತಿ, ಅದ್ರ ಜೊತೆಗೆ ಒಳ ಮೀಸಲಾತಿ. ಸಾಕಷ್ಟು ಸಮುದಾಯದವರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡ್ರು, ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಮನವಿ ಧರಣಿಗೆ ಮನಸೋಲದ ಸರ್ಕಾರಗಳು ಮುಂದೂಡ್ತಾನೆ ಬರ್ತಾ ಇದ್ವು. ಈಗ ನಿಜಕ್ಕೂ ಈಗ ದತ್ತಾಂಶಕ್ಕೆ ಮುಂದಾಗ್ತಾ ಇದ್ದಾರೆ. ಏನಾದರೂ ಕೆಲವು ಸಮುದಾಯದವರಿಗೆ ತೃಪ್ತಿಯಾಗುವ ನಿಟ್ಟಿನಲ್ಲಿ ದತ್ತಾಂಶ ಕಲೆಕ್ಟ್ ಮಾಡ್ತದ ಸರ್ಕಾರ ಅಂತ ಹನುಮಂತು? ಸಚಿನ್, ಪ್ರತಿ ಸರ್ಕಾರಗಳಿಗೂ ಮೀಸಲಾತಿಯ ವಿಚಾರ ಒಂದ್ ರೀತಿ ಜೇನುಗೂಡಿಗೆ ಕೈ ಹಾಕಿದಂತಹ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ.
ಅದರಲ್ಲೂ ಕೂಡ ವಿಶೇಷವಾಗಿ ಒಳ ಮೀಸಲಾತಿಯ ವಿಚಾರದಲ್ಲಿ ದಲಿತ ಎಡಗೈ ಮತ್ತು ಬಲಗೈ ಸಮುದಾಯಗಳಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಯಾಕೆಂತಂದ್ ಹೇಳಿದ್ರೆ ಮೀಸಲಾತಿಯ ಪ್ರಮಾಣವನ್ನ ಹೆಚ್ಚಳ ಪಡಿಬೇಕು ಅನ್ನೋಂತ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗಿತ್ತು. ಆ ಕಾರಣಕ್ಕಾಗಿನೇ ಸರ್ಕಾರ ರಚನೆ ಆದಾಗ, ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿಂದ ಅನೇಕ ನಾಯಕರು, ಆ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಆಗಾಗ ಸಭೆಯನ್ನ ಸೇರಿ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾ ಇತ್ತು. ಐಕ್ಯತೆಯಿಂದ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋಂತ ಚರ್ಚೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಚರ್ಚೆಗಳ ಸಂದರ್ಭದಲ್ಲಿ ಎಂಪರಿಕಲ್ ಡಾಟಾದ ಕೊರತೆ ಇದ್ದಂತ ಕಾರಣಕ್ಕಾಗಿ ಸಾಕಷ್ಟು ಆ ಗೊಂದಲಗಳು ಮುಂದುವರಿಯಿತು. ಮತ್ತೆ ಸಂಖ್ಯೆ ನಿಖರವಾದಂತಹ ಸಂಖ್ಯೆ ಸಿಗುವವರೆಗೂ ಕೂಡ ಯಾವುದೇ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಂದರ್ಭ ಬರಲಿಲ್ಲ. ಅದೇ ಕಾರಣಕ್ಕಾಗಿ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗವನ್ನ ರಚನೆ ಮಾಡ್ತು. ಆ ಆಯೋಗವು ಕೂಡ ಈಗಾಗಲೇ ಪ್ರಶ್ನಾವಳಿಯನ್ನ ಸಿದ್ಧಪಡಿಸಿದೆ. ಆ ಪ್ರಶ್ನಾವಳಿಗೆ ಎಲ್ಲಾ ನಾಯಕರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿನೇ ನಾಳೆಯಿಂದ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಸಮೀಕ್ಷೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಿ ಮೂಲ ಉಪಜಾತಿಗಳೇನಿದಾವೆ ಆ ಉಪಜಾತಿಗಳನ್ನ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಮೂದಿಸ್ಬೇಕು. ಯಾಕಂತಂದ್ ಹೇಳಿದ್ರೆ ಇಲ್ಲಿರುವಂತಹ ಪ್ರಶ್ನೆ ಏನಂತಂದ್ ಹೇಳಿದ್ರೆ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅನ್ನುವಂತ ವಿಚಾರಗಳಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಮೂದು ಮಾಡ್ತಾ ಇದ್ದಾರೆ. ಹಾಗಾಗಿ ಸಮೀಕ್ಷಾದಾರರು ನಿಮ್ಮ ಹತ್ರ ಬಂದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಉಪಜಾತಿಗಳನ್ನೆಲ್ಲವೂ ಕೂಡ ನಮೂದಿಸ್ಬೇಕು ಅನ್ನೋಂತ ಮಾತುಗಳನ್ನು ಕೂಡ ಈಗಾಗಲೇ ನಾಯಕರು ಆಂತರಿಕವಾದಂತ ಸಂದೇಶಗಳನ್ನ ಕೊಟ್ಟಿದ್ದಾರೆ. ಇದರೆಲ್ಲದರಿಂದಲೂ ಕೂಡ ಈಗಾಗಲೇ 46 ಪ್ರಶ್ನೆಗಳು, ಉಪ ಪ್ರಶ್ನೆಗಳ ಜೊತೆಗೆ ಸರಿಸುಮಾರು ಇದರ 40 ಪ್ರಶ್ನಾವಳಿಗಳ ಮೂಲಕ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಮೊಬೈಲ್ ಆಪ್ಗಳ ಮೂಲಕ ದತ್ತಾಂಶಗಳ ಸಂಗ್ರಹ ಆಗುತ್ತೆ. ದತ್ತಾಂಶಗಳ ಸಂಗ್ರಹ ಆದ ನಂತರದಲ್ಲಿ ಆಯೋಗ ಅದನ್ನ ವಿಶ್ಲೇಷಣೆ ಮಾಡಿ ಒಂದು ವರದಿಯನ್ನ ಕೊಟ್ಟು ವರದಿಯನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡುತ್ತೆ. ವರದಿ ಸ್ವೀಕಾರ ಮಾಡಿದ ನಂತರದಲ್ಲಿ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಆ ಒಂದು ಸಂದರ್ಭದಲ್ಲಿ ದಲಿತ ಎಡಗೈ ಮತ್ತು ಬಲಗೈ ಸಮುದಾಯಗಳಲ್ಲಿ ಇದ್ದಂತ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿಗೆ ಮೂಡ್ತಾ ಇರುವಂತದ್ದು. ಹನುಮಂತು, ಈಗಾಗಲೇ ಎಷ್ಟೋ ಜಾತಿಗಳಿದಾವೆ, ಸಾವಿರಾರು ಲಕ್ಷಾಂತರ ಜಾತಿಗಳಿದಾವೆ. ಕೆಲವೊಂದಿಷ್ಟು ಸಮುದಾಯದವರು ನಮ್ದು ಇಂಥದೇ ಜಾತಿ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ. ಅದ್ರ ಜೊತೆಗೆ ಸಾಕಷ್ಟು ಸಮುದಾಯದವರು ಬಹಳ ವರ್ಷಗಳಿಂದಲೂ ಕೂಡ ಈಗ ಶೋಷಣೆಗೆ ಒಳಗಾಗ್ತಾನೆ ಇದ್ದಾರೆ. ಮೊದಲು ಸರ್ಕಾರ ಈಗ ಎಷ್ಟು ಜಾತಿಗಳಿದೆ ಅನ್ನೋದು ಕೂಡ ಕಂಡುಹಿಡಬೇಕಾದಂಥ ಅನಿವಾರ್ಯತೆಯಲ್ಲಿ ಕಂಡು ಬರ್ತಾ ಇದೆ. ಹನುಮಂತ, ಹಾಗಾದ್ರೆ ಸಚಿನ್, ಇದು ಒಳ ಮೀಸಲಾತಿಯ ವಿಚಾರ ಅಂತ ಬಂದಾಗ ಬಹಳ ಸ್ಪಷ್ಟವಾಗಿ ಎಲ್ಲಾ ಜಾತಿಗಳು ಅನ್ನೋದಕ್ಕಿಂತ ದಲಿತ ಎಡಗೈ ಸಮುದಾಯದಲ್ಲಿರುವಂತ ಏನು ಇದಾವೆ, ಆ ಸಮುದಾಯಗಳಲ್ಲಿ ಗುರುತಿಸಿಕೊಂಡಿರುವಂತಹ ವಲಯ, ಮಾದಿಗ, ಈ ರೀತಿಯ ಏನು ಸಮುದಾಯಗಳಿದಾವೆ, ಅಂತಹ ಸಮುದಾಯಗಳನ್ನ ಎಡಗೈಯಲ್ಲಿ ಗುರುತಿಸಿಕೊಂಡಿರುವಂತಹ ಸಮುದಾಯಗಳಲ್ಲಿ ಒಟ್ಟಾರೆಯಾಗಿ SC ಇದರಲ್ಲಿ 101 ಜಾತಿಗಳೇನಿದಾವೆ. ಆ ಜಾತಿಗಳ ಯಾವ್ಯಾವ ಇದಾವೆ ಅದರ ನಿಖರವಾದಂತಹ ಮಾಹಿತಿಯನ್ನ ಸಂಗ್ರಹ ಮಾಡ್ಬೇಕಂತ ಒಂದು ಚರ್ಚೆ ಇದ್ದದ್ದು. ಜಾತಿ ಜನಗಣತಿಯ ವರದಿಯ ದತ್ತಾಂಶಗಳೇನಿದಾವೆ ಅದನ್ನೇ ಬಳಕೆ ಮಾಡ್ಕೊಳ್ಬೇಕು ಅನ್ನೋಂತ ಒತ್ತಾಯಗಳು ಕೇಳಿ ಬಂದಿತ್ತು. ಆದ್ರೆ ಯಾವಾಗ ಜಾತಿ ಜನಗಣತಿಯ ವರದಿ ಸಮರ್ಪಕವಾಗಿ ಜಾರಿಯಾಗುವಂತದ್ದು ಇನ್ನಷ್ಟು ತಡ ಆಗ್ಬೋದು. ಅದೇ ಕಾರಣಕ್ಕೋಸ್ಕರ ಒಳ ಮೀಸಲಾತಿಯನ್ನ ತಡ ಮಾಡುವಂತದ್ದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಪ್ರತ್ಯೇಕವಾದಂತ ಏಕ ಸದಸ್ಯ ಆಯೋಗವನ್ನ ಮಾಡಲಾಗಿತ್ತು. ಆ ಏಕ ಸದಸ್ಯ ಆಯೋಗ ಈಗಾಗಲೇ ಸಮೀಕ್ಷೆಗೆ ನಾಳೆಯಿಂದ ಮುಂದಾಗ್ತಾ ಇದೆ. ಸಮೀಕ್ಷೆ ಸಂಗ್ರಹವಾದಂತಹ ದತ್ತಾಂಶಗಳು ಅದನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಯಾವ ರೀತಿಯ ವರದಿಯನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ನಾಳೆಯಿಂದ ಒಳ ಮೀಸಲಾತಿ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಇದನ್ನ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ಒಳ ಮೀಸಲಾತಿ ಸಮೀಕ್ಷೆ ಆರಂಭ ಆಗ್ತದೆ. ಇನ್ನು ಸಮೀಕ್ಷೆಗೋಸ್ಕರನೇ 59,000 ಶಿಕ್ಷಕರ ನೇಮಕ ಆಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೊಂದಲ ಇರೋದಕ್ಕೆ ಸಮೀಕ್ಷೆ ಮಾಡ್ತಾ ಇರೋದು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಪ್ರಶ್ನಾವಳಿ ಕೊಟ್ಟಿದ್ದಾರೆ. ಸಮೀಕ್ಷೆ ಬಳಿಕ ರಾಜ್ಯ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ನಮ್ಮ ಪ್ರಕಾರ ಎಲ್ಲವೂ ಸರಿ ಇದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲ, ಅದಕ್ಕೆ ತಾನೇ ಮಾಡ್ತಾ ಇರೋದು. ಈಗ ಇಲ್ಲಿವರೆಗೆ ಗೊಂದಲಗಳಿತ್ತು ಅನ್ನೋ ಕಾರಣಕ್ಕಾಗಿ ಈ ಸಮೀಕ್ಷೆ ಮಾಡಕ್ಕೆ ಹೊರಟಿರೋದು. ಅದಕ್ಕೆ ನಾಗಮೋಹನ್ ದಾಸ್ ಅವರು ಕ್ವಶನಿಯರ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ. ಆ ಕ್ವಶನಿಯರ್ ನಲ್ಲಿ ಡೇಟಾ ಬಂದ ಮೇಲೆ ಅದು ಕಂಪೈಲ್ ಮಾಡಿ ಅದನ್ನ ಕೊಡ್ತಾರೆ, ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಮುಂದೆ ಸರ್ಕಾರ ಏನ್ ತೀರ್ಮಾನ ತಗೊಳ್ಳುತ್ತೋ ಅದು ಆಮೇಲೆ ವಿಚಾರ. ಅಲ್ಲ, ಅದಕ್ಕೆ ತಾನೇ ಮಾಡ್ತಾ ಇರೋದು. ಇನ್ನು ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಗರು ಮೊದಲು ಜಾತಿ ಗಣತಿಯನ್ನು ಟೀಕಿಸ್ತಾ ಇದ್ರು.
ಜಾತಿಗಳ ಮಧ್ಯೆ ಸಂಘರ್ಷ ಉಂಟು ಮಾಡ್ತಾರೆ ಅಂದರು. ಆದರೆ ಈಗ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡಲಿಕ್ಕೆ ಮುಂದಾಗಿದೆ, ಇದಕ್ಕೇನು ಹೇಳ್ತೀರಾ ಅನ್ನುವಂತಹ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಈಗ ಬಿಜೆಪಿಗರಿಗೆ ಪ್ರಶ್ನೆ ಮಾಡಿದ್ದಾರೆ. ಜಾತಿಗಳ ಮಧ್ಯೆ ಸಂಘರ್ಷ ಉಂಟು ಮಾಡ್ತಾರೆ ಅಂತ ಬಿಜೆಪಿಯವರು ಅಂದಿದ್ರು ಮೊದಲು, ಆದರೆ ಈಗ ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಇದ್ಯಾವ ಲೆಕ್ಕ ಅಂತ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದ್ರೇ ಒಪ್ತಾರೆ. ಇದು ಹಾವೇರಿಯಲ್ಲಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ಮಾಡ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಒಂದು ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು, ವರದಿಯನ್ನು ಜಾರಿ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ರು, ಅದಕ್ಕೆ ಕೇಂದ್ರ ಬ್ರೇಕ್ ಹಾಕಿದೆ. ಆ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ಬೋದು ಹಾವೇರಿಯಲ್ಲಿ ಸಿದ್ದರಾಮಯ್ಯನವರು. ಯಾವ ಜಾತಿ ಗಣತಿನ ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯನವರು, ಜಾತಿಗಳ ನಡುವೆ ಸಂಘರ್ಷ, ಈಗೇನು ಹೇಳ್ತಾರೆ? ಈಗ ಸ್ವಾಗತ ಮಾಡ್ತಾರೆ, ಮುಕ್ತ ಮನಸ್ಸಿನಿಂದ ಸ್ವಾಗತ. ಯಾವ ಇದರಿಂದ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಿದ್ದದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ರು, ವಾಸ್ತವಿಕತೆ ಮೇಲೆ ಹೇಳ್ತಾ ಇರ್ಲಿಲ್ಲ ಅನ್ನೋದು ಅರ್ಥ ಆಗತ್ತಲ್ವಾ? ಅಲ್ವೇನ್ರಿ? ಜಾತಿ ಇನ್ನು ನಾಳೆಯಿಂದ ಒಳ ಮೀಸಲಾತಿ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಈ ವಿಚಾರಕ್ಕೆ ಕಾಂಗ್ರೆಸ್ಗೆ ಒಳ ಮೀಸಲಾತಿ ಮಾಡುವ ಯೋಗ್ಯತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಯೋಗ್ಯತೆ ಇಲ್ಲ, ಕಾಂಗ್ರೆಸ್ನವ್ರಿಗೆ ಒಳ ಮೀಸಲಾತಿ ಮಾಡುವ ಯೋಗ್ಯತೆ ಇಲ್ಲ. ಇದು ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರಿಗೆ ಗೌರವ ಸಿಕ್ಕಿದ್ದು ಬಿಜೆಪಿಯವರಿಂದ. ಅವರು ಅಂದರೆ ಅಂಬೇಡ್ಕರ್ ಅವರು ಸತ್ತಾಗ 6 ಅಡಿ 3 ಅಡಿ ಜಾಗವನ್ನ ಕಾಂಗ್ರೆಸ್ನವರು ನೀಡಲಿಲ್ಲ. ನೀವು ಮಾಡುವ ಮೋಸಕ್ಕೆ ಜನರು ತಕ್ಕ ಪಾಠ ಕಲಿಸ್ತಾರೆ ಅಂತ ಕಾಂಗ್ರೆಸ್ಗೆ ಈಗ ಕಿಡಿಕಾರ್ತಾ ಇದ್ದಾರೆ. ಕೈ ಸರ್ಕಾರದ ವಿರುದ್ಧ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈಗ ಕಿಡಿಕಾರ್ತಾ ಇದ್ದಾರೆ. ಈಗಲೂ ಕೂಡ ಒಳ ಮೀಸಲಾತಿ ಮಾಡುವಂತ ಯೋಗ್ಯತೆ ಇಲ್ಲ ನಿಮಗೆ. ಇನ್ನು ಮೀನಾಮೇಷ ಎಣಿಸ್ತಾ ಇದ್ದೀರಿ. ಕೋರ್ಟ್ಗಳೇನಿದೆ ಮಾಡಿ ಅಂತ, ಆದ್ರೆ ನೀವು ಮಾಡ್ಲಿಕ್ಕಾಗಲ್ಲ. ಅಂಕಿ ಅಂಶಗಳಿಲ್ಲ. ಇನ್ಯಾವ ಅಂಕಿ ಅಂಶಗಳ ಪ್ರಕಾರ ನೀವು ಈ ರಾಜ್ಯ ಆಳ್ತಾ ಇದ್ದೀರಿ? ಮಾಡ್ತಕ್ಕಂಥ ನಿಮ್ಮ ಮೋಸಕ್ಕೆ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದ್ರೂ ಗೌರವ ಸಿಕ್ಕಿದ್ರೆ ಅದು ಬಿಜೆಪಿ ಕಾಲದಲ್ಲಿ. ನೀವು ಅವರು ಸತ್ತಾಗ 6ಕ್ಕೆ 3 ಜಾಗ ಕೊಡ್ಲಿಕ್ಕೆ ನೀವು ಯೋಗ್ಯರಿರಲಿಲ್ಲ. ಕಾಂಗ್ರೆಸ್ನ ನಿಮ್ಮ ಗುಲಾಮಗಿರಿಯಲ್ಲಿ ನೀವು ಅವರಿಗೆ 106 ಎಕರೆಗಳನ್ನು ಕೊಟ್ಟಿದ್ದೀರಿ ಡೆಲ್ಲಿನಲ್ಲಿ. ಬಾಬಾ ಸಾಹೇಬ್ ಯಾಕೆ ಕೊಡ್ಲಿಲ್ಲ? ಅವರ ಪಂಚಕ್ಷೇತ್ರಗಳನ್ನ ಯಾಕೆ ನೀವು ರಾಷ್ಟ್ರೀಯ ಸ್ಮಾರಕಗಳಾಗಿ ಮಾಡಲಿಲ್ಲ? ಅವ್ರಿಗೆ ಯಾಕೆ ಗೌರವ ಕೊಡ್ಲಿಲ್ಲ? ನಾವೇ ಬಿಜೆಪಿ ಬಂದು ಕೇಳ್ಬೇಕಾಗಿತ್ತಾ ನೀವು ಗೌರವ ಕೊಡ್ಲಿಲ್ಲ ಕೊಡ್ರಿ ಅಂತ? ಇದನ್ನ ಯಾಕೆ ಖರ್ಗೆ ಅವರು ಮಾತಾಡಲ್ಲ? ಏನ್ ದೇಶದ ದಲಿತರ ಅಗ್ರಗಣ್ಯ ನಾಯಕ, ಎಐಸಿಸಿಯಲ್ಲಿ ರಬ್ಬರ್ ಸ್ಟಾಂಪ್ ಆಗಿ ಯಾಕೆ ಕೂತಿದ್ದೀರಿ? ಕೇಳ್ಬೇಕಲ್ಲ ಇದೆಲ್ಲ. ಆದ್ರೂ ಮಾತಾಡೋ ಯೋಗ್ಯತೆ ಇಲ್ವಾ? ನನ್ಗೇನೇ ಆದ್ರೂ ಮುಜೆ ಕರ್ನೇವಾಲ ಯಾ ಬೈತಾ ಅಂತೀರಿ, ಅದು ಗುಲಾಮಗಿರಿ ಅಲ್ವಾ? ಇನ್ನು ಕರಾವಳಿಯಲ್ಲಿ ಕರಿ ಛಾಯೆ ಆವರಿಸಿದೆ. ಮತ್ತೊಂದು ಕಡೆ ಪ್ರತಿಕಾರದ ಕಿಚ್ಚು ಕೂಡ ಮುಂದುವರಿತಾ ಇದೆ. ಮತ್ತೊಬ್ಬ ಹಿಂದೂ ಮುಖಂಡನಿಗೆ ಈಗ ಜೀವ ಬೆದರಿಕೆ ಹಾಕಿದ್ದಾರೆ. ನಿನ್ನೆಯಷ್ಟೇ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು. ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಈಗ ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಅಂತ ಈಗ ಪೋಸ್ಟ್ ಮಾಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೆಲ್, ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ಗೆ ಈಗ ಜೀವ ಬೆದರಿಕೆ ಹಾಕಿದ್ದಾರೆ. ಮುಂದಿನ ಟಾರ್ಗೆಟ್ ನೀವೇ ಅಂತ. ಶರಣ್ ಪಂಪ್ವೆಲ್ಗೂ ಮೊದಲು ಭರತ್ಗೆ ಜೀವ ಬೆದರಿಕೆ ಹಾಕಿದ್ರು. ಪರಂಗಿಪೇಟೆ ವಿದ್ಯಾರ್ಥಿ ನಾಪತ್ತೆ ಕೇಸ್ನಲ್ಲೂ ಕೂಡ ಬೆದರಿಕೆಯನ್ನು ಹಾಕಿದ್ರು. ಇನ್ನು ಭರತ್ ರಕ್ತ ಭೂಮಿಗೆ ಹರಿಸದೆ ನಮಗೆ ಸಮಾಧಾನವಿಲ್ಲ, ಪ್ರತಿರೋಧ ಅಪರಾಧವಲ್ಲ ಅಂತ ಬೆದರಿಕೆಯ ಪೋಸ್ಟನ್ನು ಹಾಕಿದ್ದಾರೆ. ಅಂದರೆ ಒಂದು ಕಡೆ ಕರಾವಳಿಯಲ್ಲಿ ಈ ರಕ್ತದ ಹರಿವು ಪದೇ ಪದೇ ಹರಿಸ್ತಾನೆ ಇದ್ದಾರೆ. 2.5 ದಶಕದ ಒಂದು ಪ್ರತಿಕಾರದ ಕಿಚ್ಚಿಗೆ ಸಾಕ್ಷಿಯಾಗಿದೆ. 8 ವರ್ಷದಲ್ಲಿ 8 ಜೀವ ಇವಾಗ ಹೋಗಿದ್ದಾವೆ.
2017ರಿಂದ 2025ರವರೆಗೂ ಕೂಡ. ಏನೀಗ ಆಟೋ ಚಾಲಕ ಎಸ್ ಟಿ ಪಿ ಐ ಮುಖಂಡ ಅಶ್ರಫ್ ಕೊಲೆ ಆಯ್ತಲ್ಲ, ಅಲ್ಲಿಂದ ಹೊತ್ಕೊಂಡಂತಹ ಕಿಡಿ ಇನ್ನು ಸುಹಾಸ್ ಶೆಟ್ಟಿವರೆಗೂ ಬಂದು ನಿಂತಿದೆ. ಸುಹಾಸ್ ಶೆಟ್ಟಿಯ ಒಂದು ಕಾವು, ಈ ಒಂದು ಹತ್ಯೆ ಕಾವು ಇನ್ನೂ ಕೂಡ ಆರಿಲ್ಲ. ಅಷ್ಟು ಬೇಗಲೇ ಈಗ ಪೋಸ್ಟ್ ಹಾಕಿದ್ದಾರೆ ಶರಣ್ ಪಂಪ್ವೆಲ್ಗೆ ಜೀವ ಬೆದರಿಕೆ. ಹಿಂದೂ ಮುಖಂಡರಿಗೆ ಮತ್ತೆ ಜೀವ ಬೆದರಿಕೆ ಪೋಸ್ಟ್ ಹಾಕ್ತಾನೆ ಇದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿಯ ಛಲವಾದಿ ನಾರಾಯಣ ಸ್ವಾಮಿ ಈಗ ಕಿಡಿಕಾರ್ತಾ ಇದ್ದಾರೆ. ಇದೊಂದು ಕಾಂಗ್ರೆಸ್ ಸರ್ಕಾರದ ದೊಡ್ಡ ವೈಫಲ್ಯ. ಸರ್ಕಾರದ ಕುಮ್ಮಕ್ಕಿನಿಂದಲೇ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ. ಈಗ ಇನ್ನಿಬ್ಬರನ್ನ ಟಾರ್ಗೆಟ್ ಅಂತ ಪೋಸ್ಟ್ ಮಾಡಿದ್ದಾರೆ. ಈಗ ಮೊದಲೇ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮಾಡಿದವರ ಮನೆಗೆ ನುಗ್ಗಿ ಅರೆಸ್ಟ್ ಮಾಡಬೇಕು ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಆರೋಪಿಗಳಿಗೆ ಶಿಕ್ಷೆ ನೀಡಿ, ಇಲ್ಲವಾದರೆ ಅಧಿಕಾರವನ್ನು ಬಿಟ್ಟು ತೊಲಗಿ. ಬಹಿರಂಗವಾಗಿ ಪೋಸ್ಟ್ ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ. ಎಲ್ಲವೂ ಗೊತ್ತಿದ್ದು ಸರ್ಕಾರ ಈಗ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು ಫೇಲ್ಯೂರ್ ಆಫ್ ದಿಸ್ ಗವರ್ಮೆಂಟ್. ಅವ್ರು ಯಾರು ಥ್ರೆಟ್ ಮಾಡ್ತಾರೆ ನೋಡಿ, ಪೊಲೀಸ್ನವರು 1 ತಿಂಗಳಿಂದ ಈಗ ಯಾರು ಮರ್ಡರ್ ಆಗಿದೆಯಲ್ಲ ಅವ್ರ ಮನೆಗೆ ಹೋಗಿ ಹೇಳಿ ಬರ್ತಾವ್ರೆ. ಅವರು ಎಲ್ಲಾದ್ರೂ ಕಾರ್ ತಗೊಂಡು ಹೊರಗಡೆ ಹೊರಟ್ರೆ ನೋಡಿ, ಯಾವುದೇ ವೆಪನ್ ಇಟ್ಕೋಬಾರ್ದು, ನಿನಗೆ ಥ್ರೆಟ್ ಇದೆ, ಹುಷಾರಾಗಿರು ಅಂತ ಹೇಳಿ ಹೋಗ್ತಾರೆ. ಏನು ಇಟ್ಕೋಬೇಡ, ನಿನ್ಗೆ ಥ್ರೆಟ್ಟು ಇದೆ, ನಾವು ನಿನ್ಗೆ ರಕ್ಷಣೆನೂ ಕೊಡಲ್ಲ. ಇದು ಪೊಲೀಸನ ಪದ್ಧತಿನ? ಪೊಲೀಸ್ ರಕ್ಷಣೆ ಕೊಡ್ಬೇಕಾಗಿತ್ತಲ್ಲ ಆತನ ಉಳಿಸ್ಬೇಕಂತಿದ್ರೆ. ಅಂದ್ರೆ ಇದೆಲ್ಲ ಮಾಹಿತಿ ನೀವೇ ಕೊಟ್ರ ಅವ್ರಿಗೆ, ಹಂತಕರಿಗೆ? ಅದಾದ ನಂತರ ಈಗ ಬಹಳ ಗುಮಾನಿಗಳು ಬರ್ಲಿಕ್ಕೆ ಶುರುವಾಗಿದೆ. ಯಾರ್ಯಾರ ಮೇಲೆ ನೀವು FIR ಹಾಕಿದ್ದೀರೋ, FIR ಹಾಕ್ಲಿಕ್ಕೆ ತಕ್ಷಣ ಹಾಕ್ಲಿಲ್ಲ, ಅದಾದ್ಮೇಲೆ ಇಬ್ರು ಹಿಂದೂಗಳನ್ನು ಸೇರಿಸಬೇಕು ಅನ್ನೋ ಕಾರಣಕ್ಕೆ ಸೇರಿಸಿದ್ರು ಅಂತ ಜನ ಮಾತಾಡ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಇದು ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ನಿಂದ ವ್ಯಕ್ತಿಗೆ ಗಂಭೀರ ಗಾಯ ಆಗಿರುವ ಘಟನೆ ರಾಮನಗರದ ಜೈಪುರ ಗೇಟ್ ಬಳಿ ನಡೆದಿದೆ. ರಾಮನಗರದ ಜೈಪುರ ಗೇಟ್ ಬಳಿ ಭಾರೀ ಅವಘಡ ಕೂಡ ಸಂಭವಿಸಿದೆ. ಇದು ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ನಿಂದ ವ್ಯಕ್ತಿಗೆ ಗಂಭೀರ ಗಾಯ ಆಗಿರುವಂತಹ ಘಟನೆ. ಇನ್ನು ಬ್ಲಾಸ್ಟ್ನಿಂದ ಚಂದ್ರಯ್ಯ ಅನ್ನುವರಿಗೆ ಈಗ ಗಂಭೀರ ಗಾಯ ಆಗಿದೆ. ಖಾಸಗಿ ಶಾಲೆಯಲ್ಲಿ ಬಸ್ ಚಾಲಕರಾಗಿದ್ದಾರೆ ಚಂದ್ರಯ್ಯ, ಅವರಿಗೆ ಈಗ ಗಂಭೀರ ಗಾಯ ಆಗಿದೆ. ನಿನ್ನೆ ಫ್ಯೂಸ್ ಹಾಕೋದಕ್ಕೆ ಚಾಲಕ ಚಂದ್ರಯ್ಯ ಬಂದಿದ್ರು. ಹಳೆಯದಾದಂತಹ ಆಯಿಲ್ನಿಂದ ಟ್ರಾನ್ಸ್ಫಾರ್ಮರ್ ಸ್ಫೋಟ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. 20 ಅಡಿಯಷ್ಟು ಹಾರಿದೆ ಟ್ರಾನ್ಸ್ಫಾರ್ಮರ್ ಆಯಿಲ್, 20 ಅಡಿ ಅದು ಹಾರಿರುವಂಥದ್ದು. ಹಾಗಾಗಿ ಅದು ಚಂದ್ರಯ್ಯ ಮೇಲೆ ಆಯಿಲ್ ಬಿದ್ದು ಬೆಂಕಿ ಹೊತ್ಕೊಳ್ಳುತ್ತೆ. ಆಕಸ್ಮಿಕವಾಗಿ ಆಗಿರುವಂಥ ಘಟನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳುಗೆ ಈಗ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಚಂದ್ರಯ್ಯ ಕುಟುಂಬಸ್ಥರು ಈಗ
ಆಕ್ರಂದನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಈಗ ಚಂದ್ರಯ್ಯ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ ಅಂದರೆ 20 ಅಡಿ ಹಾರುತ್ತೆ, ಅದು ಆ ಆಯಿಲ್ಲು ಅದು ಚಂದ್ರಯ್ಯ ಅದೇನು ಫ್ಯೂಸ್ ಹಾಕಕ್ಕೆ ಬಂದಿದ್ರಲ್ಲ ಚಂದ್ರಯ್ಯ ಅವ್ರ ಮೇಲೇ ಬೀಳುತ್ತೆ. ಬಿದ್ದಂಥ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಆಗ ಅವ್ರಿಗೇನು ಮಾಡೋಕ್ಕಾಗಲ್ಲ, ಗಂಭೀರವಾದಂತಹ ಗಾಯ. ಆಮೇಲೆ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಜೊತೆಗೆ ಅವ್ರು ಓಡಿಸ್ತಾ ಇದ್ದಂತಹ ಆ ಸ್ಕೂಟಿ ಕೂಡ ನೋಡಿ ಭಸ್ಮ ಆಗಿ ಹೋಗಿದೆ, ಸಂಪೂರ್ಣವಾಗಿ ಬೆಂಕಿಯಲ್ಲಿ. ಇದು ಟ್ರಾನ್ಸ್ಫಾರ್ಮರು ನೋಡಿ ಇಲ್ಲಿಂದ ಬ್ಲಾಸ್ಟ್ ಆಗಿದೆ. ಇವರು ಯಾವಾಗ ಬಂದು ಇಲ್ಲಿ ಮೇಲ್ಗಡೆ ಫ್ಯೂಸ್ ಹಾಕೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದು ಮಾಡ್ತಿದ್ದಕ್ಕೆ ಏನಾಗಿದೆ, ಟ್ರಾನ್ಸ್ಫಾರ್ಮರು ಕೆಳಗಡೆಯಿಂದ ಓಪನ್ ಆಗಿ ಕಂಪ್ಲೀಟು ಆಯಲೆಲ್ಲ ಅವ್ರ ಮೇಲೆ ಏನು ಇಲ್ಲಿ ಒಬ್ಬರು ಬಂದು ಫ್ಯೂಸನ್ನು ಏನು ಹಾಕ್ತಾಯಿದ್ರು ಅವ್ರಿಗೆ ಬ್ಲಾಸ್ಟ್ ಆಗಿ ಅವ್ರ ಮೈಯೆಲ್ಲ ಕಂಪ್ಲೀಟ್ಲಿ ಅದಾದ್ರೂ ಮಾನವೀಯತೆ ದೃಷ್ಟಿಯಿಂದನಾದರೂ ಬೆಸ್ಕಾಂನವ್ರು ಬಂದು ಅವರಿಗೆ ಏನಾಗಿದೆ ಅದನ್ನು ವಿಚಾರ ಮಾಡಿ ಅವ್ರಿಗೇನಾದರೂ ಇಲಾಖೆಯಿಂದ ಪರಿಹಾರ ಕೊಡ್ಸೋದಕ್ಕೆ ಆಗತ್ತಾ ಇಲ್ವಾ? ಅಧಿಕಾರಿಗಳ ನಿರ್ಲಕ್ಷ್ಯ ಇದೀಗ ಮತ್ತೊಮ್ಮೆ ಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಮನಗರ ಜಿಲ್ಲೆಯ ಏನು ಕುರುಬ್ರಹಳ್ಳಿ ಅಂತ ಏನಿದೆ, ಇಲ್ಲಿ ಓರ್ವ ರೈತನಿಗೆ ಈಗಾಗ್ಲೇ ಸಾಕಷ್ಟು ಒಂದ್ ರೀತಿ ಬೆಸ್ಕಾಂ ಅಧಿಕಾರಿಗಳಿಂದ ಸಾವು ನೋವಿನ ನಡುವೆ ಈಗ ಅವರು ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ನಡೆದಿರುವಂತಹ ಒಂದು ಘಟನೆ ಇದು. ಅಂದ್ರೆ ಟ್ರಾನ್ಸ್ಫಾರಂ ಬಳಿ ಅವರು ಶೌಚಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಟ್ರಾನ್ಸ್ಫಾರಂ ಬ್ಲಾಸ್ಟ್ ಆಗಿರುವಂತದ್ದು. ಸಂಪೂರ್ಣವಾಗಿ ಏನು 70 ರಿಂದ 80ರಷ್ಟು ಮೈ ಕೈ ಸುಟ್ಕೊಂಡಿದ್ದಾರೆ. ಈ ಚಂದ್ರಯ್ಯ ಅಂತ ಹೇಳಿ ಓರ್ವ ರೈತರು ಇರುವಂತದ್ದು. ಸೊ ಹೀಗಾಗಿ ಆ ಒಂದು ಸ್ಥಳದಲ್ಲಿ ಕೂಡ ನಾವಿದೀವಿ. ಈಗ ಆ ಒಂದು ಭಾಗದಲ್ಲಿ ನಾವಿರುವಂತದ್ದು. ಈಗ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಒಂದು ಜಾಗದಲ್ಲಿ ನಿನ್ನೆ ಸಂಜೆ ಚಂದ್ರಯ್ಯ ಅವರು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರು ಗಾಡಿಯನ್ನ ಇಲ್ಲೇ ಪಾರ್ಕ್ ಮಾಡಿರ್ತಾರೆ. ಆ ನಂತರ ಇಲ್ಲಿರುವಂತ ಟ್ರಾನ್ಸ್ಫಾರಂ ಬಳಿ ಏನು ಅವರು ಶೌಚಕ್ಕೆ ಹೋಗ್ಬೇಕು ಅಂತ ಹೇಳಿ ನಿಲ್ಸಿರುವಂತದ್ದು. ಆ ನಂತರ ಇಲ್ಲಿ ಏನು ನೋಡಿದಂತ ಸಂದರ್ಭದಲ್ಲಿ ಅವರನ್ನ ಇಲ್ಲಿ ಯಾರು ಕೂಡ ಅಂದ್ರೆ ಯಾರು ಇರ್ಲಿಲ್ಲ ಆ ಸಂದರ್ಭದಲ್ಲಿ. ಸೊ ಹೀಗಾಗಿ ಅವರು ಕೂಡ ಇಲ್ಲಿ ಶೌಚಕ್ಕೆ ಹೋಗೋಕೆ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಇದ್ದಕ್ಕಿದ್ದಂತೆ ಇಲ್ಲಿ ಬ್ಲಾಸ್ಟ್ ಆಗತ್ತೆ. ಆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಅವರ ಸಂಪೂರ್ಣವಾಗಿ ಮೈಕೈ ಸುಟ್ಟೋಗತ್ತೆ. ಅದರ ಜೊತೆಗೆ ಅವರ ಏನು ವೆಹಿಕಲ್ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಸುಟ್ಟೋಗಿರೋದನ್ನು ಕೂಡ ಈಗಾಗಲೇ ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದೀವಿ. ತಕ್ಷಣ ಅಲ್ಲಿದ್ದಂತ ಅವರ ಸಂಬಂಧಿಕರ ಹುಡುಗ ಒಬ್ಬ ಇರ್ತಾನೆ, ಆತನಿಗೂ ಕೂಡ ಕರೀತಾರೆ. ತಕ್ಷಣ ಇಲ್ಲಿದ್ದಂತ ಸ್ಥಳೀಯರು ಕೂಡ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಸ್ಥಳೀಯ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಆ ನಂತರ ಬೆಂಗಳೂರಿನ ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರುವಂತಹ ಏನು ಬರ್ನಿಂಗ್ ವಾರ್ಡ್ ಏನಿದೆ ಅಲ್ಲೂ ಕೂಡ ಈಗ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇರುವಂತದ್ದು. ಅಂದ್ರೆ ಘಟನೆಗೆ ಕಾರಣ ಏನಂತಂದ್ರೆ ಈಗ ಇಲ್ಲಿ ಆಗಿರುವಂತಹ ಏನೋ ಅಜಾಗರೂಕತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸರಿಯಾದಂತ ಮೇಂಟೆನೆನ್ಸ್ ಕೂಡ ಇಲ್ಲಿ ಟ್ರಾನ್ಸ್ಫಾರಂ ನ ಬಳಿಯಲ್ಲಿ ಮಾಡಿಲ್ಲ. ಸೊ ಹೀಗಾಗಿ ಇದರಿಂದಾನೇ ಈ ರೀತಿಯಾಗಿ ಆಗಿದೆ ಅಂತಾನು ಕೂಡ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಇನ್ನು ಚಂದ್ರಯ್ಯ ಅವರ ಏನು ಸಂಬಂಧಿಕರು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ನಿನ್ನೆ ಏನಾಯ್ತು ಮೇಡಮ್? ಅಂದ್ರೆ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು, ಯಾವ ರೀತಿಯ ಘಟನೆ ಆಯ್ತು ಅಂತ? ಸರ್, ನಮಗ್ ಗೊತ್ತಾಗಿದ್ದು 6 ಗಂಟೆಲಿ. ನಾವು ಮದ್ದೂರವರು, ಅವ್ರ ನಾದಿನೇ ನಾವು. ನನ್ನ ಮಗನುವೆ, ಅವ್ರ ಮಗ, ನಮ್ಮ ಮಾವರು 3 ಜನನು ಹಸುಗಳಿಗೆ ಆಲ್ಕರಿಗೆ ಬಂದವ್ರೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೊಸಗಳೆಲ್ಲ ಇದ್ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆ ಹತ್ರ ಏನಂತ ತರಗಪ್ಪ ಅಂತ ಹುಡುಗರ್ನ ಕಳಿಸ್ಬಿಟ್ಟು ಇಲ್ಲಿ ರೀಸರ್ಚ್ ಮಾಡ್ತಾ ಕೂತಿದ್ರಂತೆ. ಆ ಕೂತಿರೋಷ್ಟರಲ್ಲಿ ಅವ್ರ ಮನೆಯಿಂದ ಬರೋದಕ್ಕೆ ಬ್ಲಾಸ್ಟ್ ಆಗೋಯ್ತಂತಿದ್ದು. ಬ್ಲಾಸ್ಟ್ ಆಗೋದ್ಕು ಗಾಡಿ ಅಲ್ಲೇ ಬಿಟ್ಬಿಟ್ಟು ಅವರು ಹತ್ಕೊಬಿಡ್ತಂದ್ ಮೈಯೆಲ್ಲ ಹಿಂದೆ ಕಡೆ ಬಡ್ಕೊಂಡು ಓಡ್ ಬಂದ್ಬಿಟ್ರಂತ ಈಚೆಗೆ ಇತ್ತಾಗೆ. ಆಮೇಲೆ ನನ್ನ ಮಗ, ನನ್ನ ಅಕ್ಕನ ಮಗ ಇಬ್ಬರು ಬಡ್ಕೊತ್ಲೆ ಎಲ್ಲ ಅಕ್ಕಪಕ್ಕದವ್ರು ಓಡ್ ಬಂದ್ರಂತ. ಓಡ್ ಬರೋ ಅಷ್ಟರಲ್ಲಿ ಬಟ್ಟೆನೆಲ್ಲ ಕುಡ್ಲಿಲ್ ಕೂಯ್ದು ಆಮೇಲೆ ನೀರ್ ತಂದು ಕರ್ಕೊಂಡು ಹೋಗಿ ಡ್ರಮ್ಮಲ್ಲಿ ಹಚ್ಬಿಟ್ಟು ಅವ್ರನ್ನ ಅಷ್ಟು ಬೇಗ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೊಟ್ಟೋದ್ರ ಸರ್. ಆಮೇಲೆ ಏನಾದ್ರು ಈ ಬೆಸ್ಕಾಂ ಅವರು ನಿಮ್ಮ ಹತ್ರ ಬಂದು ಮಾತಾಡುವಂತದ್ದು ಅದೇನಾದ್ರು ಮಾಡಿದಾರ? ಈಗ ಯಾರು ಸಂಪರ್ಕ? ಏನು ಬಂದಿಲ್ಲ, ಯಾರು ಬಂದಿಲ್ಲ ಸರ್. ಈಗ ಹೇಗಿದೆ ಚಂದ್ರಯ್ಯ ಅವರ ಪರಿಸ್ಥಿತಿ ಹೇಗಿದೆ? ನೀವು ನೋಡ್ಕೊಂಡು ಬಿಡ್ತಾ ಇಲ್ಲ ಸರ್, ಹೋಯ್ತಾ ಇಲ್ಲ. ನಾವು ಹೋಗಿಲ್ಲ, ಬೆಳಗ್ಗೆ ಹೋಗ್ಬೇಕಾಗಿತ್ತು, ಒಳಗಡೆ ಬಿಡ್ತಾ ಇಲ್ಲ. ಐಸೂಕ್ ಹಾಕ್ಬಿಟ್ಟವ್ರೆ. ನೀವ್ ಯಾಕೆ ಸುಮ್ ಬಂದಿರಿ, ಇವತ್ತು ಭಾನುವಾರ ಬೇರೆ ಅನ್ಬಿಟ್ಟು ಒಬ್ರು ಕಳಿಸ್ತಾ ಇಲ್ಲ ಸರ್. ಅಲ್ಲಿ ನಮ್ಮ ಅಣ್ಣ ಅವ್ರೆ, ನಮ್ಮ ಅಕ್ಕನ ಮಗಳವ್ರೆ, ಅವ್ರ ಹೆಂಗಸ್ರವ್ರೆ, 3 ಜನನೇ ಇರೋದು ಸರ್. ಇನ್ಯಾರನ್ನು ಬಿಡ್ತಾ ಇಲ್ಲ ಒಳಗಡೆ. ಅಂದ್ರೆ ಏನಕ್ಕೆ ಇಲ್ಲಿ ಚಂದ್ರಯ್ಯ ಅವ್ರು ಬಂದಿದ್ರು? ಅವ್ರ ತೋಟ ಏನಾರು ಇತ್ತಾ ಇಲ್ಲಿ, ಅಥವಾ ಇಲ್ಲಿ ಕೆಲಸ ಮಾಡ್ತಾರ ಏನು ಅಂತ? ಮನೆ ಅದೇ ಸರ್, ಹಸುವೆ, 5 ಹಸುವೆ ಮನೆ ಅದೇ ಸರ್. ಇಲ್ಲೇನೆ ಹಾಲ್ ಕರಿಯೋದು ಎಲ್ಲ ಇಲ್ಲೇನೆ. ರೈತರು ಸರ್, ಇನ್ನೇನಿದಿಲ್ಲ ಸರ್ ಅವ್ರಿಗೆ. ಅದೇನೆ ಅವ್ರ ಹಸುನಲ್ಲೇ ಅವ್ರ ಜೀವನ. ಅಂದ್ರೆ ಇಲ್ಲಿ ಯಾರೋ ಅವರೇ ಹೋಗಲ್ಲಿ ಫ್ಯೂಸ್ ಹಾಕಕ್ ಹೋಗಿದ್ರು. ಸೊ ಅಂತ ಆ ಸಂದರ್ಭದಲ್ಲಿ ಹಂಗ ಆಗಿದೆ ಅಂತೆಲ್ಲ ಹೇಳ್ತಾ ಇದಾರೆ. ಅದಕ್ಕೆ ಏನ್ ಹೇಳ್ತೀರಾ? ಇಲ್ಲ ಸರ್, ಆತರ ಏನಿಲ್ವಂತೆ ಸರ್. ಇಲ್ಲಿ ನಮ್ಮ ಮಕ್ಳೇ ಅವ್ರಿಗೆ ಕೇಳಿ ಸರ್. ಇವ್ರೇ ಇಬ್ರೇ ಅವ್ರ 3 ಜನ ಬಿಟ್ರೆ ಯಾರು ಇರ್ಲಿಲ್ಲ ಸರ್. ಇಲ್ಲಿ ಅವ್ರು ಬಡ್ಕೊಂಡ್ಮೇಲೆ ಎಲ್ಲ ಅಕ್ಕಪಕ್ಕ ಓಡ್ ಬಂದಿರೋದು. ಮತ್ತೆ ಇಲ್ಲಿ ಗಾಡಿ ಕೂಡ ಇಲ್ಲೇ ಇದೆ, ಬಟ್ ಅಲ್ಲಿ ನಿಲ್ಸೋಕ್ ಕೂಡ ಜಾಗ ಐತಿ. ಇಲ್ಲೇ ಯಾಕೆ ನಿಲ್ಸಿದಾರೆ? ಹಿಂಗೆ ಹೋಗೋದು ಸರ್ ಇವ್ರು. ಇಲ್ಲಿ ಕಾಲ್ದಾರಿ ಐತೆ, ಇವ್ರು ಇಲ್ಲೇ ಓಡಾಡೋದು.
ಇಲ್ಲೇ ಅಲ್ಲಿ ಬರಲ್ಲ ಮೇನ್ ರೋಡಲ್ಲಿ, ಇಲ್ಲಿ ಮನೆ ಇಲ್ಲೇ ಲಾಸ್ಟ್ ಅಲ್ಲಿ ಇರೋದು. ಈ ರೋಡಲ್ಲಿ ಅವ್ರು ಎನಿ ಟೈಮ್ ಓಡಾಡೋದು ಸರ್. ಇಲ್ಲಿ ಒಟ್ಟಾಗರೆ ಈಗ ನಿಮ್ಗೆ ಯಾರು ಸಂಪರ್ಕ ಮಾಡಿಲ್ಲ? ಯಾರು ಮಾಡಿಲ್ಲ ಸರ್. ಇನ್ನು ಅಲ್ಲಿ ಆಸ್ಪತ್ರೆಗೂ ಯಾರು ಬಂದಿಲ್ಲ? ಹೆಂಗೋ ಗೊತ್ತಿಲ್ಲ ಸರ್. ಅಲ್ಲಿ ನಾವು ಹೋಗೇ ಇಲ್ಲ. ಅಲ್ಲಿ ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಮಗಳು ಅವ್ರೆ. ಅವ್ರು 3 ಜನ ಬಿಟ್ರೆ ಇನ್ಯಾರು ಬಂದಿಲ್ಲ. ಅದು ಗೊತ್ತಿಲ್ಲ ಸರ್ ನಮ್ಗೆ. ಎಸ್, ಅಂದ್ರೆ ಈ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಅಂದ್ರೆ ಇಲ್ಲಿ ಶೌಚಕ್ಕೆ ಅಂತ ಬರ್ತಾರೆ ಚಂದ್ರಯ್ಯನವರು. ಆಗ ಇದ್ದಕ್ಕಿದ್ದಂತೆ ಇಲ್ಲಿರುವಂತಹ ಟ್ರಾನ್ಸ್ಫಾರ್ಮ್ ಏನಿದೆ ಅದು ಕೂಡ ಬ್ಲಾಸ್ಟ್ ಆಗಿ ಇದ್ದಕ್ಕಿದ್ದಂತೆ ಅವರ ಮೈಯೆಲ್ಲ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗುತ್ತೆ. ಆನಂತರ ಇಲ್ಲಿ ಅಕ್ಕಪಕ್ಕದವರು ಮತ್ತೆ ಅವರ ಒಂದು ಸಂಬಂಧಿಕರಿರ್ತಾರೆ, ಅಲ್ಲಿ ಹೋಗಿ ಅವರು ಡ್ರಮ್ ಅಲ್ಲಿರುವಂತಹ ನೀರನ್ನ ತೆಗೆದುಕೊಂಡು ಅವರಿಗೆ ಏನು ಎರಚುವಂತ ಕೆಲಸವನ್ನ ಮಾಡ್ತಾರೆ. ಆನಂತರ ಅವರು ಸ್ವಲ್ಪ ಸುಧಾರಿಸ್ಕೊಳ್ತಾರೆ. ಆದ್ರೆ ಬಹುತೇಕವಾಗಿ 70-80ರಷ್ಟು ಮೈಕೈ ಈಗಾಗಲೇ ಅವ್ರಿಗೂ ಕೂಡ ಸುಟ್ಟ ಗಾಯಗಳು ಕೂಡ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಅಜಯ್, ಅಶ್ವಯೋಗ ನ್ಯೂಸ್, ರಾಮನಗರ. ಬೆಸ್ಕಾಂ ಅಧಿಕಾರಿ. ಇನ್ನು ರಾಮನಗರದ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ನಿಂದ ವ್ಯಕ್ತಿಗೆ ಗಂಭೀರ ಗಾಯ ಆಗಿದೆ. ಅದರ ಜೊತೆಗೆ ಘಟನಾ ಸ್ಥಳಕ್ಕೆ ಈಗ ಬೆಸ್ಕಾಂ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರಾಮನಗರದ ಜೈಪುರ ಗೇಟ್ ಬಳಿ ನಡೆದಿದ್ದಂತಹ ಅವಘಡ, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ನಿಂದ ವ್ಯಕ್ತಿಗೆ ಗಂಭೀರ ಗಾಯ ಆಗಿತ್ತು. ಆ ವ್ಯಕ್ತಿಗೆ ಆಯಿಲ್ ಬಿದ್ದು ಬೆಂಕಿ ಹೊತ್ಕೊಳ್ಳುತ್ತೆ. ಘಟನಾ ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಈಗ ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ರಾಮನಗರದ ಜೈಪುರ ಗೇಟ್ ಬಳಿ ಆಗಿದ್ದಂತಹ ಒಂದು ಅವಘಡ, ಟ್ರಾನ್ಸ್ಫಾರ್ಮರ್ ಸ್ಫೋಟ. ಅದಾದ ನಂತರ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಚಂದ್ರಯ್ಯ ಮೇಲೆ ಆಯಿಲ್ ಬಿದ್ದ ತಕ್ಷಣ ಬೆಂಕಿ ಹೊತ್ಕೊಳ್ಳುತ್ತೆ. ಈಗ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇದರ ನಡುವೆನೇ ಒಂದಿಷ್ಟು ಈಗ ನಮ್ಮ ಪ್ರತಿನಿಧಿಗೆ ಅಲ್ಲಿ ಅವ್ರನ್ನ ಸಂಬಂಧಿಕರನ್ನ ಮಾತಾಡಿದಂಥ ಸಂದರ್ಭದಲ್ಲಿ ಅದು ನಾವು ಅವ್ರು ಚಂದ್ರಯ್ಯ ಅವರು ಫೀಸ್ ಹಾಕಕ್ಕೆ ಹೋಗಿರಲಿಲ್ಲ, ಅಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂಗಾಗಿದೆ ಅನ್ನುವಂತಹ ಒಂದಿಷ್ಟು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ಬೆಸ್ಕಾಂ ಅಧಿಕಾರಿಗಳೆಲ್ಲ ಅಲ್ಲಿ ಬಂದಿರುವಂಥದ್ದು, ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂಥದ್ದು, ಹೇಗಾಯಿತು ಈ ಒಂದು ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸಂಜೆ ರಾಮನಗರದ ಕುರುಬರಹಳ್ಳಿ ಬಳಿ ನಡೆದಂತಹ ಘಟನೆ ಇದು. ಅಂದ್ರೆ ಆ ಚಂದ್ರಯ್ಯನವರು ಇಲ್ಲಿ ಶೌಚಕ್ಕೆ ಬಂದಿದ್ರು, ಆ ಸಂದರ್ಭದಲ್ಲಿ ಆಯ್ತು ಅಂತ ಹೇಳಿ ಅವರ ಕುಟುಂಬಸ್ಥರು ಹೇಳ್ತಾರೆ. ಆದ್ರೆ ಇದು ಬೇರೆ ಕಾರಣಕ್ಕಾಗಿದೆ ಅಂತ ಹೇಳಿ ಈಗಾಗಲೇ ಇಲ್ಲಿನ ಏನು ಬೆಸ್ಕಾಂ ಅಧಿಕಾರಿಗಳಾಗಿರುವಂತಹ ಜೆ ಪ್ರಕಾಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಘಟನೆಗೆ ಏನ್ ಕಾರಣ ಅಂತ ಅನ್ಸುತ್ತೆ ಸರ್ ನಿಮಗೆ? ಸರ್ ನಮಸ್ತೆ. ನಮ್ಗೆ ನಾನು ಮೊನ್ನೆ ಹೋಗಿದ್ದ ಮಳೆಯಿಂದ ನಮ್ಮ ಮೆನ್ಗಳಾಗ್ಲಿ ನಾವು ಕೆಸಪುರ ಆ ಕಡೆ ಸೈಡು ಕಂಬಗಳು ಮುರಿದ ಕಾರಣ ಆ ಕಡೆ ಕೆಲಸ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಇವರು ಏನ್ ಮಾಡಿದಾರೆ ಅಂದ್ರೆ 11 ಸಿಂಗಲ್ ಆಗಿದೆ, ಅದು ಟಿ ಸಿಂಗಲ್ ಆಗಿದೆ. ಆ ಸಿಂಗಲ್ ಹಾಕಕ್ ಹೋಗಿ ಮೇ ಬಿ ಗ್ರೌಂಡಿಂಗ್ ಆಗಿ ಈ ತರ ಟಿ ಸಿನೇ ಬೆಸ್ಟ್ ಆಗಿದೆ. ಅದು ಬಿಟ್ರೆ ಸರ್ ಇನ್ಯಾವ್ದು ಇದ್ದಕ್ಕಿದ್ದಂಗೆ ಯಾವುದೇ ಕಾರಣಕ್ಕೂ ಆಗೋ ಚಾನ್ಸಸ್ ಇಲ್ಲ. ನಮ್ಮ ಮೆನ್ಗಳಿಗೂ ಅವರು ಇನ್ಫಾರ್ಮ್ ಮಾಡಿಲ್ಲ, ವಿತೌಟ್ ನಮಗೂ ಇನ್ಫಾರ್ಮ್ ಮಾಡಿಲ್ಲ, ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅವ್ರಾಗ ಅತ್ಯಾಚಾರ ಏನೋ ಮಾಡ್ಕೊಂಡಿದ್ದಾರೆ ಸರ್. ಅಂದ್ರೆ ಅದು ಫ್ಯೂಸ್ ಅಂತ ಹೇಳಿ ಹೇಳ್ತಿದ್ದಾರೆ. ಆ ಫ್ಯೂಸ್ ಅವ್ರು ಯಾಕೆ ಹಾಕ್ಬೇಕು ಸರ್? ಅದೇ ಸರ್, ಅದೇ ಅವ್ರು ಏನ್ ಮಾಡಿದ್ರೆ ಅಂದ್ರೆ ನಮ್ಮವ್ರು ಬರೋಷ್ಟ್ರಲ್ಲಿ ನಾವೇ ಹಾಕಬಿಡೋಣ, ಅರ್ಧ ಗಂಟೆ ಟೈಮ್ ಇಲ್ದವರು ಪರವಾಗಿಲ್ಲ ಬೇಗ ಕರೆಂಟ್ ತಗೊಳ್ಳೋ ಅಂತ ಅವರೇ ಮಾಡ್ಕೊಳಕ್ ಹೋಗ್ತಾರೆ. ಈ ತರ ಅತ್ಯಾಚಾರಿ ಆಗುತ್ತೆ ಸರ್. ನಮ್ಮವರು ಮೆನ್ಗಳು ಏನೇ ಆಗ್ಲಿ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಬರ್ತಾರೆ ಸರ್. ಬಂದೇ ಬರ್ತಾರೆ. ಅರ್ಧ ಗಂಟೆ ವಿತಿನ್ ಅರ್ಧ ಗಂಟೆ ಏನೇ ಇದ್ರು ಬರ್ತಾರೆ. ಏನೇ ಮಳೆ ಹೋಗಿದ ಕಾರಣ ನಮ್ದು ಕಂಪ್ಲೇಂಟ್ಸ್ ಇತ್ತು. ಇವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ, ನಮ್ಮವ್ರಿಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ. ಇನ್ಫಾರ್ಮ್ ಮಾಡಿದ ಕಾರಣ ಈ ತರ ಅತ್ಯಾಚಾರಿ ನಡೆದಿದೆ ಸರ್. ಅಂದ್ರೆ ಫ್ಯೂಸ್ ಇಲ್ಲೇ ಇಟ್ಟಿರ್ತೀರಾ ಸರ್? ನಮ್ಮ ಮೆನ್ಗಳ ಇರುತ್ತೆ, ಅವರೇ ಬಂದ್ ಹಾಕ್ಬೇಕು ಸರ್. HD ಫ್ಯೂಸ್ ಹೋದ್ರೆ ನಮ್ಮವರೇ ಬಂದ್ ಹಾಕ್ತಾರೆ ಸರ್. ಫ್ಯೂಸ್ ಯಾವ್ದು ಕಾರಣಕ್ಕೆ ಇಲ್ಲ ಟಿ ಸಿ ಹತ್ರ ಯಾರು ಇಡಲ್ಲ ಸರ್, ಇಡಲ್ಲ. ಅಂದ್ರೆ ನಿಮ್ಮ ಬೆಸ್ಕಾಂ ಅಧಿಕಾರಿಗಳು ಮತ್ತೆ ಅದು ಗೊತ್ತಿದ್ದಂತವ್ರು ಮಾತ್ರ ಬಂದ್ರೆ ನಮ್ಮವರು ನಮ್ಮ ಮೆನ್ಗಳು ಮಾತ್ರ, ನಮ್ಮ ಮೆನ್ಗಳು ಬಿಟ್ರೆ ಈ ಸರೌಂಡಿಂಗ್ ಯಾರು ನೋಡ್ತಾ ಇರ್ತಾರೆ ಲೈನ್ ಮೆನ್ಗಳು, ಅವ್ರು ಮಾತ್ರ ಗೊತ್ತಿರ್ತದೆ ಸರ್. ಸರ್, ನಿನ್ನೆಯಿಂದ ಕೂಡ ಯಾರು ಅಧಿಕಾರಿಗಳು ನಮಗೆ ಸಂಪರ್ಕ ಮಾಡಿಲ್ಲ ಅಂತ ಬಂದಿದ್ದೀವಿ ಸರ್. ನಮ್ಮವರೇ ಬಂದು, ನಮ್ಮ ಮೆನ್ಗಳೇ ಬಂದು, ಇವರೇ ಬಂದು ಎಲ್ಲ ಬೆಂಕಿ ಎಲ್ಲ ಆಫ್ ಮಾಡಿ ಎಲ್ಲ ಟಿ ಸಿ ಬಂದಿರ್ಬೇಕಾದ್ರೆ ಅಲ್ಲೇ ಜೀವ ಸ್ವಲ್ಪ ಮಾಡಿದ್ವಿ, ಮಾಡ್ಬಿಟ್ಟು ಹೋಗಿದೀವಿ ಸರ್. ಅಂದ್ರೆ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಈ ತರ ಘಟನೆಗಳು ಕರೆಂಟ್ ಇತ್ತು ಟೈಮಲ್ಲಿ ಮಾಡಿರೋದು ಸರ್ ಇದಾಗಿರೋದು. ಯಾಕಂದ್ರೆ ಕರೆಂಟ್ ಇದ್ದವ್ರಿಗೆ ಬೇರೆ ಟಿ ಸಿ ಕಲ್ಲಾಕೋರು ಏನೂ ಆಗಲ್ಲ. ಅದು ಇವರು ಕರೆಂಟ್ ಇರ್ಬೇಕಾದ್ರೆ ಸಿಂಗಲ್ ಹಾಕೋಗಿ ಎಲ್ಲ ಟಚ್ ಆಗಿ ನ್ಯೂಟ್ರಲ್ ಬಾಡಿ ಆಗಿ ಅರ್ಥ ಆಗಿದೆ ಸರ್. ಅಷ್ಟೇ ಗಾಡಿಗೂ ಕೂಡ ಅದು ಸರ್. ಬಟ್ ಆಯಿಲ್ ಪ್ರೆಸರ್ ಇದೆಯಾ ಸರ್, ಆಯಿಲ್ ಬಾಡಿ ಓಪನ್ ಆಗಿದೆಯಲ್ಲ, ಆ ಪ್ರೆಸರ್ ಆ ತರ ಬಂದಿದೆ ಸರ್. ಅಷ್ಟೇ ನಿನ್ನೆ ಆಗಿರುವಂತ ಘಟನೆ ನಮಗೂ ಕೂಡ ಗಮನಕ್ಕೆ ಬಂದಿದೆ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಮುಂದಿನ ಕ್ರಮಕ್ಕೆ ಮತ್ತೆ ಅವ್ರಿಗೆ ಏನು ಸೂಕ್ತವಾದಂತಹ ಪರಿಹಾರ ಬೇಕು ಅದನ್ನ ನಾವು ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಅಜಯ್, ಅಶ್ವಯೋಗ ನ್ಯೂಸ್, ಬೆಂಗಳೂರು. ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.